ಎಲ್ರಿಗೂ ನಮಸ್ಕಾರ. ಈ ಸೌಹಾರ್ದ ಸಂಸ್ಕೃತಿ ಸಮಾವೇಶಕ್ಕೆ ಆಗಮಿಸಿರುವ ಎಲ್ಲ ಧರ್ಮಗುರುಗಳೇ, ಸಂವಿಧಾನ ತಜ್ಞರೇ, ಸಭೆಯಲ್ಲಿ ನಡೆದಿರುವ ಎಲ್ಲ ಸೌಹಾರ್ದ ಸಂಸ್ಕೃತಿಯ ಬಂಧುಗಳೇ, ಇವತ್ತು ನಮ್ಮ ಸಮಾಜ ಮತ್ತು ನಮ್ಮ ನಾಡು ಒಂದು ವಿಶೇಷವಾದ ಸಂಕಷ್ಟವನ್ನು ಎದುರಿಸ್ತಾ ಇರೋದ್ರ ಬಗೆಗೆ ವಿವರವಾಗಿ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಾವೆಂಥ ಸ್ಥಿತಿಯನ್ನು ಹಾದೋಗ್ತಿದ್ದೀವಿ ಅಂತಂದರೆ, ವಿವೇಕ ಮತ್ತು ಅವಿವೇಕಗಳ ನಡುವೆ, ಸತ್ಯ ಮತ್ತು ಅಸತ್ಯದ ನಡುವೆ, ವಿಚಾರ ಮತ್ತು ವಿಕಾರದ ನಡುವೆ, ಔಚಿತ್ಯ ಮತ್ತು ಅನೌಚಿತ್ಯದ ನಡುವೆ ಅಂತರ ಕಡಿಮೆ ಆಗ್ತಾ ಇದೆ. ವಿವೇಕ ಯಾವುದು, ಅವಿವೇಕ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು, ವಿಚಾರ ಯಾವುದು, ವಿಕಾರ ಯಾವುದು, ಇವುಗಳ ನಡುವಿನ ಅಂತರ ಕಡಿಮೆ ಆಗ್ತಾ ಇದೆ. ಆದರೆ ಇಲ್ಲಿ ಅಂತರ ಕಡಿಮೆ ಆಗ್ತಿರುವಂಥ ಸಂದರ್ಭದಲ್ಲಿ ಏನೇ ಮನುಷ್ಯರ ಸಂಬಂಧದ ನಡುವಿನ ಕಂದರ ಜಾಸ್ತಿ ಆಗ್ತಾ ಇದೆ. ಈ ಕಂದರ ಜಾಸ್ತಿ ಆಗ್ತಿರುವಂಥ ಈ ಸಂದರ್ಭ ಇದೆಯಲ್ಲ, ಇದು ಧರ್ಮದ ಹೆಸರಿನಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ವಿಷಾದಕರವಾದದ್ದು. ಯಾವುದೇ ಧರ್ಮ ಈ ಕಂದರವನ್ನು ತೋಡಿ, ಕಂದಕವನ್ನು ನಿರ್ಮಾಣ ಮಾಡಿ, ಹಿಂಸೆಯನ್ನು ಮಾಡಿ, ಭೇದ ಭಾವವನ್ನು ಮಾಡಿ, ಅಸಹನೆಯನ್ನು ಹುಟ್ಟಾಕಿ ಅಂತ ಯಾವುದೇ ಧರ್ಮ ಹೇಳೋದಿಲ್ಲ. ಆದರೆ ಅದರ ಹೆಸರಿನಲ್ಲಿ ಇಂಥದ್ದೊಂದು ಸನ್ನಿವೇಶ ಸೃಷ್ಟಿಯಾಗಿ ನಮ್ಮ ದೇಶದ ಹಾಗೂ ಕರ್ನಾಟಕದ ಒಂದು ಸಾಮಾಜಿಕ ವಾತಾವರಣ ಕಲುಷಿತಗೊಂಡಿರುವಂಥ ಸಂದರ್ಭದಲ್ಲಿ ಅದನ್ನು ತಿಳಿಗೊಳಿಸಬೇಕಾಗಿರುವಂಥ ಒಂದು ಜವಾಬ್ದಾರಿ ಇದೆಯಲ್ಲ, ಈ ನಾಡಿನ ಎಲ್ಲ ಕ್ಷೇತ್ರದವರ ನೈತಿಕ ಜವಾಬ್ದಾರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಈ ಸೌಹಾರ್ದ ಸಂಸ್ಕೃತಿ ಸಮಾವೇಶವನ್ನು ನಾವು ಕೆಲವರು ಅನೇಕ 15ಕ್ಕೂ ಹೆಚ್ಚು ಸಂಘಟನೆಗಳು ಸೇರಿ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಈ ಕದಡಿದ ಸಾಮಾಜಿಕ ವಾತಾವರಣವನ್ನು ಕುರಿತು ನಾನು ಮಾತಾಡ್ತಾ ಇದ್ದೆ. ಈ ಕದಡಿದ ಸಾಮಾಜಿಕ ವಾತಾವರಣವನ್ನು ತಿಳಿಗೊಳಿಸಬೇಕಾಗಿರ್ತಕ್ಕಂಥ ಆದ್ಯತೆ ನಮ್ಮದಾಗಿದೆ. ಈ ಆದ್ಯತೆಯ ಒಂದು ನೈತಿಕ ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕಾಗಿ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ಒಂದು ವಿಶೇಷ ಏನು ಅಂತಂದರೆ, ದೇಶದ ಬೇರೆ ಬೇರೆ ಕಡೆ ದ್ವೇಷ ಭಾಷಣಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕರ್ನಾಟಕದ ಧರ್ಮಗುರುಗಳು ಮತ್ತು ಸಂವಿಧಾನ ತಜ್ಞರು ಸೌಹಾರ್ದದ ಭಾಷಣವನ್ನು ಮಾಡಕ್ಕೆ ಬಂದಿದ್ದಾರಲ್ಲ, ಇದು ಕರ್ನಾಟಕದ ಹೆಮ್ಮೆ ಅಂತ ನಾನು ಭಾವಿಸ್ತೀನಿ. ಇದೇ ಕರ್ನಾಟಕದ ನಿಜವಾದಂತಹ ಮೌಲ್ಯ. ಕರ್ನಾಟಕ ಸಹಿಷ್ಣುತೆಗೆ, ಸಹನೆಗೆ, ಶಾಂತಿಗೆ, ಸಮಾನತೆಗೆ ಹೆಸರಾದಂಥ ರಾಜ್ಯ. ಅದನ್ನು ಪ್ರತಿನಿಧಿಸುವ ಈ ಕರ್ನಾಟಕದ ಎಲ್ಲ ಧರ್ಮಗುರುಗಳಿಗೆ ಮತ್ತು ಸಂವಿಧಾನದ ಮೂಲ ಆಶಯವನ್ನು ತಿಳಿಸಿಕೊಡೋದಕ್ಕಾಗಿ ಬಂದಿರತಕ್ಕಂತಹ ಸಂವಿಧಾನ ತಜ್ಞರಿಗೆ ಮತ್ತೊಮ್ಮೆ ನಾನು ಈ ಸಂಘಟನೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆ ದೇಶಕ್ಕೆ ಮಾದರಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಸೌಹಾರ್ದ ಅಂದರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಸಹ ಬರುತ್ತೆ. ಏಕೆಂದರೆ ಬಹಳ ಸುಲಭವಾಗಿ ಸೌಹಾರ್ದ ಅನ್ನೋದನ್ನು ನಾವು ಬಯಸ್ತೇವೆ. ದಯವಿಟ್ಟು ಹಿಂದ್ಗಡೆ ಮಾತಾಡಬೇಕು. ಸೌಹಾರ್ದ ಅಂದರೆ ಅದು ಪಕ್ಷಪಾತ ಅಲ್ಲ, ಪೂರ್ವಾಗ್ರಹ ಅಲ್ಲ, ಪರ ಮತ್ತು ವಿರೋಧ ಎರಡೂ ಅಲ್ಲ. ಸೌಹಾರ್ದ ಅನ್ನೋದು ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಆದರೆ ಪರ ಮತ್ತು ವಿರುದ್ಧಗಳನ್ನು ಒಂದುಗೂಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಯ ಪ್ರತೀಕವೇ ಸೌಹಾರ್ದ ಅಂತಕ್ಕಂಥದ್ದು. ಕೆಲವು ಪರ ಇರುತ್ತೆ, ಕೆಲವು ವಿರುದ್ಧ ಇರುತ್ತೆ. ನಮಗೆ ವಿಭಿನ್ನವಾದಂಥ ಅಭಿಪ್ರಾಯಗಳು ಇದ್ದಿರಬಹುದು. ಆದರೆ ಇವತ್ತಿನ ತಕ್ಷಣದ ಆದ್ಯತೆ ಇದೆಯಲ್ಲ, ಪರ ಮತ್ತು ವಿರುದ್ಧಗಳನ್ನು ಮೀರಿ ನಾವು ಯೋಚಿಸಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ. ಹಾಗಾಗಿ ಸೌಹಾರ್ದ ಅನ್ನತಕ್ಕಂಥದ್ದು ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಅದು ಶಾಂತಿ, ಸಮಾಧಾನ ಮತ್ತು ಸಮಾನ ಮನಸ್ಥಿತಿಯ ಒಂದು ರೂಪಕ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಸೌಹಾರ್ದ ಸಂಸ್ಕೃತಿ ಅಂತಕ್ಕಂಥದ್ದು ನಾಡಿನಲ್ಲಿ ಶಾಂತಿಯನ್ನ, ಸಮಾಧಾನವನ್ನ ಮತ್ತು ಸಮಾನದ ಮನಸ್ಥಿತಿಯೊಂದನ್ನು, ಮನೋಧರ್ಮವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಒಂದು ರೂಪಕ, ಒಂದು ಪ್ರತೀಕ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೌಹಾರ್ದ ಅನ್ನೋದಿದೆಯಲ್ಲ, ಬಹಳ ಸರಳವಾದದ್ದು ಅಂತ ನಾನು ಭಾವಿಸ್ಕೊಂಡಿಲ್ಲ. ಯಾಕೆಂತಂದ್ರೆ ಅದು ವೈರುಧ್ಯಗಳನ್ನು ಒಂದಾಗಿಸುವ ಒಂದು ಪ್ರಕ್ರಿಯೆ. ಅದು ವೈರುಧ್ಯಗಳು, ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಶಕ್ತಿಗಳನ್ನು ಒಂದು ಮಾಡೋದರಲ್ಲೇ ನಿಜವಾದಂತಹ ಸೌಹಾರ್ದ ಅಂತಕ್ಕಂಥದ್ದು ಇರೋದು. ಈಗ ನೋಡಿ, ಇಲ್ಲಿ ಅನೇಕ ಧರ್ಮಗುರುಗಳು ಸೇರಿದ್ದಾರೆ, ಸಂವಿಧಾನ ತಜ್ಞರು ಸೇರಿದ್ದಾರೆ.
ಇಲ್ಲಿರುವಂಥ ಸಭೆಯಲ್ಲಿರ್ತಕ್ಕಂಥವರಲ್ಲಿ ಆಸ್ತಿಕತೆಯಲ್ಲಿ ನಂಬಿಕೆ ಇರತಕ್ಕಂಥವರು ಇದ್ದಾರೆ, ನಾಸ್ತಿಕತೆಯಲ್ಲಿ ನಂಬಿಕೆ ಇರತಕ್ಕಂಥವರು ಇದ್ದಾರೆ, ಇಬ್ಬರು ಇದ್ದಾರೆ. ಆದರೆ ಸೌಹಾರ್ದ ಇದೆಯಲ್ಲ, ಇದು ಆಸ್ತಿಕತೆಯೂ ಆಗೋದಿಲ್ಲ, ನಾಸ್ತಿಕತೆಯೂ ಆಗೋದಿಲ್ಲ. ಆಸ್ತಿಕತೆ ಮತ್ತು ನಾಸ್ತಿಕತೆಗಳನ್ನು ಮೀರಿದ ಮಾನವೀಯತೆಯೇ ನಿಜವಾದಂಥ ಸೌಹಾರ್ದ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಹಾಗಾಗಿ ಒಂದು ಕಡೆ ಆಸ್ತಿಕತೆ, ಇನ್ನೊಂದು ಕಡೆ ನಾಸ್ತಿಕತೆ, ಇವೆರಡರ ಪರಸ್ಪರ ವಿರುದ್ಧವಾದ ಈ ನೆಲೆಗಳಿದಾವಲ್ಲ, ಈ ವೈರುಧ್ಯಗಳನ್ನು ಒಂದಾಗಿಸುವುದರಲ್ಲಿಯೇ ನಿಜವಾದ ಸೌಹಾರ್ದದ ಸಂದೇಶ ಇದೆ. ಅದು ಇವತ್ತಿನ ಅಗತ್ಯ ಅನ್ನೋದು ಬಹಳ ಮುಖ್ಯ. ನನಗೆ ಈ ಸಂದರ್ಭದಲ್ಲಿ ಒಂದು ಘಟನೆ ನೆನಪಿಗೆ ಬರುತ್ತೆ. ಗಾಂಧೀಜಿ ಆಸ್ತಿಕರು ಅಂತ ನಮ್ಗೆಲ್ರಿಗೂ ಗೊತ್ತು, ಶ್ರೀರಾಮನ ಭಕ್ತರಾಗಿದ್ದಂಥವರು ಅವರು. ಅವರನ್ನು ನೋಡೋದಕ್ಕೆ ಆಂಧ್ರದಲ್ಲಿ ನಾಸ್ತಿಕ ಕೇಂದ್ರವೊಂದನ್ನು ಪ್ರಾರಂಭ ಮಾಡಿದ, ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರವನ್ನು ಪ್ರಾರಂಭ ಮಾಡಿದಂತಹ ಗೋರಾ ಅವರು ಹೋಗ್ತಾರೆ. 1 ತಿಂಗಳು ಸಬರಮತಿ ಆಶ್ರಮದಲ್ಲಿರ್ತಾರೆ. ಅವರಿಬ್ಬರ ನಡುವೆ ಒಂದು ಸಂವಾದ ನಡೀತಾ ಹೋಗುತ್ತೆ. ಆ ಸಂವಾದ ನಡೆದಾಗ ಗಾಂಧೀಜಿಯವರು ಹೇಳ್ತಾರೆ, ನಾನು ದೇವರೇ ಸತ್ಯ ಅಂತಿದ್ದೆ, ಇವತ್ತಿನಿಂದ ಸತ್ಯವೇ ದೇವರು ಅಂತ ಹೇಳ್ತೀನಿ ಅಂತಾರೆ. ಗೋರಾ ಅವರಿದಾರಲ್ಲ, ಮಹಾನ್ ನಾಸ್ತಿಕರು, ನಾಸ್ತಿಕ ಕೇಂದ್ರ ಶುರು ಮಾಡಿದಂತಹವರು, ಅವರು ತಮ್ಮ ಮಗನಿಗೆ ಉಪ್ಪಿನ ಸತ್ಯಾಗ್ರಹದ ನೆನಪಿಗಾಗಿ ಲವಣ ಅಂತ ಹೆಸರಿಡ್ತಾರೆ. ಅಂದ್ರೆ ಇಲ್ಲಿ ಯಶಸ್ವಿಯಾದದ್ದೇನು ಅಂತಂದ್ರೆ, ಆಸ್ತಿಕತೆ ಮತ್ತು ನಾಸ್ತಿಕತೆಗಳನ್ನು ಮೀರಿದ ಒಂದು ಸಂವಾದ ಸಂಸ್ಕೃತಿ ಇದೆಯಲ್ಲ, ಆ ಸಂವಾದ ಸಂಸ್ಕೃತಿಯೇ ನಿಜವಾದಂತಹ ಸೌಹಾರ್ದ ಸಂಸ್ಕೃತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೆ ಈ ಒಬ್ಬ ಆಸ್ತಿಕ, ಇನ್ನೊಬ್ಬ ನಾಸ್ತಿಕ ನಮಗೆ ಬಹಳ ದೊಡ್ಡ ನಿದರ್ಶನವಾಗಿದ್ದಾರೆ ಅನ್ನೋದನ್ನು ಮರಿಬಾರದು. ಹಾಗೆ ಬಹಳ ಸಂದರ್ಭಗಳಲ್ಲಿ ನಾವು ಹೇಳೋದು, ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಪಡ್ಕೊಂಡಿರುವಂಥ ದೇಶ ಅಂತ. ಹಾಗೆ ನೋಡಿದರೆ ವೈವಿಧ್ಯತೆ ಬೇರೆ, ಏಕತೆ ಬೇರೆ. ವೈವಿಧ್ಯತೆ ಏನು? ಬಹುಭಾಷೆಗಳ, ಬಹುಧರ್ಮಗಳ, ಬಹು ಸಂಸ್ಕೃತಿಗಳ ದೇಶ ಇದು. ಇಲ್ಲಿ ಅನೇಕ ಆಚರಣೆಗಳಿವೆ, ಅನೇಕ ನಂಬಿಕೆಗಳಿವೆ, ಅನೇಕ ಜನಾಂಗದವರಿದ್ದಾರೆ ಇಲ್ಲಿ. ಆದರೆ ಏಕತೆಯೂ ಬಹಳ ಮುಖ್ಯವಾದದ್ದು. ಅಂದರೆ ವೈವಿಧ್ಯತೆ ವಾಸ್ತವಿಕತೆ ಆದರೆ ಏಕತೆ ಇದೆಯಲ್ಲ, ಅದು ಭಾವೈಕ್ಯತೆ. ವೈವಿಧ್ಯತೆ ಬಹುತ್ವ ಆದರೆ ಏಕತೆ ಅನ್ನೋದಿದೆಯಲ್ಲ, ಅದು ಏಕತ್ವ. ನಿಜವಾದ ಭಾರತೀಯತೆ ಯಾವುದು ಅಂದರೆ ಬಹುತ್ವ ಮತ್ತು ಏಕತ್ವಗಳ ಬಂಧುತ್ವವೇ ನಿಜವಾದ ಭಾರತೀಯತೆ. ಆ ಬಹುತ್ವ ಮತ್ತು ಏಕತ್ವಗಳ ಬಂಧುತ್ವವನ್ನು ಸಾಧಿಸಿದರೆ ಅದು ನಿಜವಾದ ಅರ್ಥದಲ್ಲಿ ಸೌಹಾರ್ದವೂ ಆಗುತ್ತೆ, ಭಾರತೀಯತೆಯೂ ಆಗುತ್ತೆ ಅನ್ನೋದನ್ನು ನಾವು ಮರೆಯಬಾರದು. ಒಂದು ಮಾತು ಬರುತ್ತೆ, ಇವತ್ತು ಧರ್ಮದ ಕಾರಣಕ್ಕಾಗಿ ಇವೆಲ್ಲ ನಡೀತಾ ಇರೋದ್ರಿಂದ, ಲಿಯೋ ಟಾಲ್ಸ್ಟಾಯ್ ಹೇಳಿದಂತಹ ಒಂದು ಮಾತು ಈ ಸಂದರ್ಭದಲ್ಲಿ ಉಲ್ಲೇಖಿಸಬೇಕು ಅಂತ ನನಗನ್ಸುತ್ತೆ. ಲಿಯೋ ಟಾಲ್ಸ್ಟಾಯ್ ಅವರು ರಷ್ಯಾದ ಅಷ್ಟೇ ಅಲ್ಲ, ವಿಶ್ವದ ಪ್ರಸಿದ್ಧ ಲೇಖಕರು ಮತ್ತು ಧರ್ಮದಲ್ಲಿ, ದೇವರಲ್ಲಿ ನಂಬಿಕೆ ಇದ್ದಂಥವರು. ಅವರು ಒಂದು ಮಾತನ್ನು ಹೇಳ್ತಾರೆ, ಒಂದು ದೇಶವನ್ನು ನಾಶಗೊಳಿಸಬೇಕಾದರೆ ಆ ದೇಶದ ಜನರು ಧರ್ಮದ ಹೆಸರಿನಲ್ಲಿ ಒಡೆದಾಡುವಂತೆ ಮಾಡಬೇಕು, ಅಂತಹ ದೇಶ ತನ್ನಿಂದ ತಾನೇ ನಾಶವಾಗುತ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ನಿಜ, ಆದರೆ ಒಂದು ಮಾತಂತೂ ನಿಜ, ನಮ್ಮ ದೇಶ ಖಂಡಿತ ನಾಶ ಆಗೋದಿಲ್ಲ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಜನ ಅದನ್ನು ಉಳಿಸ್ಕೊಳ್ತಾರೆ. ಕರ್ನಾಟಕದಲ್ಲಿ ಇಂಥದೊಂದು ಸೌಹಾರ್ದವನ್ನು ಉಳಿಸ್ಕೊಳ್ಳೋದಕ್ಕೆ, ನಮ್ಮ ದೇಶದ ನಿಜವಾದ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಉಳಿಸ್ಕೊಳ್ಳೋದಕ್ಕೆ, ಮನುಷ್ಯರ ನಡುವಿನ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ, ಮಾನವೀಯತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಸಂವಿಧಾನ ತಜ್ಞರಿದ್ದಾರೆ, ಧರ್ಮ ಗುರುಗಳಿದ್ದಾರೆ. ಹಾಗಾಗಿ ಈ ಸಭೆ ಒಂದು ಕರ್ನಾಟಕದಿಂದ ಒಂದು ಮಾದರಿಯನ್ನು ನಿರ್ಮಾಣ ಮಾಡ್ತಿದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇಷ್ಟೆಲ್ಲ ಹೇಳಬೇಕಾದ್ರೆ, ದ್ವೇಷವನ್ನು ಬಿತ್ತತಕ್ಕಂಥವರು ಒಂದೇ ಧರ್ಮದಲ್ಲಿದ್ದಾರೆ ಅಂತ ಹೇಳಿದರೆ ಅದು ಅರ್ಧ ಸತ್ಯದ ಮಾತ್ರ ಆಗತ್ತೆ. ಎಲ್ಲ ಧರ್ಮಗಳಲ್ಲಿಯೂ ದ್ವೇಷವನ್ನು ಬಿತ್ತತಕ್ಕಂಥ ಕೆಲವು ಜನ ಇರೋದನ್ನ ನಾವು ನೋಡ್ತೇವೆ. ಆದರೆ ಅವರು ಸಣ್ಣ ಸಂಖ್ಯಾತರು. ನಾನು ಅಲ್ಪಸಂಖ್ಯಾತರು ಅಂತ ಕರೆಯೋದಿಲ್ಲ, ಯಾಕೆಂದ್ರೆ ಅಲ್ಪಸಂಖ್ಯಾತರು ಅಂದ ಕೂಡಲೇ ಅದಕ್ಕೆ ಬೇರೆ ಅರ್ಥ ಬರುತ್ತೆ. ಅದು ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು. ಎಲ್ಲ ಧರ್ಮಗಳಲ್ಲಿಯೂ ಒಂದು ರೀತಿ ಇಂಥ ದ್ವೇಷವನ್ನು ಬಿತ್ತುವ ಜನರ ಸಂಖ್ಯೆ ಇದೆಯಲ್ಲ, ಬಹಳ ಕಡಿಮೆ ಅದು. ಆದರೆ ಈ ದೇಶದ ಬಹುಸಂಖ್ಯಾತರಿದಾರಲ್ಲ, ಅವರು ಸೌಹಾರ್ದವನ್ನೇ ಬಯಸ್ತಾ ಬಂದಿದ್ದಾರೆ. ಆ ಬಹುಸಂಖ್ಯಾತರ ಸೌಹಾರ್ದವನ್ನ, ಬಹುಸಂಖ್ಯಾತರಲ್ಲಿರ್ತಕ್ಕಂಥ ಜಾತ್ಯತೀತ ಗುಣವನ್ನ ನಾವು ಮೆಚ್ಚದೇ ಹೋದರೆ, ಈ ಸಣ್ಣ ಸಂಖ್ಯಾತರಿಗೆ ಮಾತ್ರವೇ ನಾವು ಬೆಲೆ ಕೊಡ್ತಾ ಹೋದ್ರೆ, ಅದು ಸುದ್ದಿ ಹಾಕ್ತಾ ಹೋದ್ರೆ, ಈ ಭಾರತದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಜನ ಬಯಸುವ ಸೌಹಾರ್ದದ ಮೌಲ್ಯ ಇದೆಯಲ್ಲ, ಅದಕ್ಕೆ ಅವಮಾನ ಮಾಡಿದಾಗುತ್ತೆ. ಅದರಿಂದ 95%ಕ್ಕೂ ಹೆಚ್ಚು ಜನ ಭಾರತದಲ್ಲಿ
ಎಲ್ಲ ಧರ್ಮಗಳಲ್ಲಿರ್ತಕ್ಕಂಥವರು ಬಹುಸಂಖ್ಯಾತರು ಸೌಹಾರ್ದವನ್ನೇ ಬಯಸ್ತಿದ್ದಾರೆ, ಸಮಾನತೆಯನ್ನು ಬಯಸ್ತಿದ್ದಾರೆ, ಸಹಿಷ್ಣುತೆಯನ್ನು ಬಯಸ್ತಿದ್ದಾರೆ, ನಾವೆಲ್ಲ ಮಾನವೀಯ ಸಂಬಂಧಗಳಲ್ಲಿ ಬದುಕಬೇಕು ಅಂತ ಬಯಸ್ತಿದ್ದಾರೆ. ಆದರೆ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಈ ಸಣ್ಣ ಸಂಖ್ಯಾತರಿದಾರಲ್ಲ, ಅವರು ಕೇಡನ್ನು ಬಯಸ್ತಿದ್ದಾರೆ. ಆ ಕೇಡಿಗೆ ಎದುರಾಗಿ ನಿಂತು ಅಥವಾ ಅನುಸಂಧಾನವನ್ನು ನಡೆಸಿ ನಾವು ನಿಜವಾದ ಅರ್ಥದ ಸೌಹಾರ್ದವೊಂದನ್ನು ನಿಜವಾಗಿ ಇವತ್ತು ನೆಲೆಸಬೇಕಾಗಿದೆ. ಅದನ್ನು ನಮ್ಮ ದೇಶ ಉಳಿಸ್ಕೊಳ್ಳುತ್ತೆ ಅಂತ ಯಾಕೆ ಹೇಳಿದೆ ನಾನು ಅಂದರೆ, ಈ ದೇಶವನ್ನು ನಾಶ ಮಾಡೋದಕ್ಕೆ ನಮ್ಮ ಜನ ಬಿಡೋದಿಲ್ಲ, ನಮ್ಮ ಪರಂಪರೆ ಬಿಡೋದಿಲ್ಲ ಅಂತ ಯಾಕೆ ಹೇಳಿದೆ ಅಂದರೆ, ನಮ್ಮ ದೇಶಕ್ಕೆ ಕರ್ನಾಟಕಕ್ಕೆ ಸೌಹಾರ್ದದ ಒಂದು ದೊಡ್ಡ ಪರಂಪರೆಯೇ ಇದೆ. ಬುದ್ಧ ದೇವರ ಬಗ್ಗೆ ಮೌನ ವಹಿಸಿದರು. ಆದರೆ ಅದೇ ಸಂದರ್ಭದಲ್ಲಿ ಉತ್ತಮ ಧರ್ಮವನ್ನ ಕಾಣದೆ 100 ವರ್ಷ ಬದುಕೋದಕ್ಕಿಂತ ಒಳ್ಳೆ ಧರ್ಮವರನ್ನ ಕಂಡವರಾಗಿ ಒಂದು ಹಗಲು ಬದುಕಿದರೆ ಸಾಕು, ಅವನೇ ನಿಜವಾದ ಮನುಷ್ಯ ಅಂತ ಹೇಳಿದ್ದು ಬುದ್ಧನೇನೆ. ಬಸವಣ್ಣನವರು ಈ ನಾಡಿನಲ್ಲಿ ಬಂದಂತಹವರು ಇಡೀ ಧರ್ಮವನ್ನ, ಭಕ್ತಿಯನ್ನ ಖಾಸಗಿತನದ ನೆಲೆಯಲ್ಲಿ ನೋಡಿದರು. ದೇವಸ್ಥಾನ ಇದೆಯಲ್ಲ, ಆ ಸ್ಥಾವರ ಇದೆಯಲ್ಲ, ದೇವಸ್ಥಾನವನ್ನ ಬಿಟ್ಟು ದೇಹವೇ ದೇಗುಲ ಅಂತ ಹೇಳೋದ್ರ ಮುಖಾಂತರವಾಗಿ ದೇವಸ್ಥಾನವನ್ನ ದೇಹಕ್ಕೆ ಸ್ಥಳಾಂತರ ಮಾಡಿದ್ದು, ಶರಣಸತಿ ಲಿಂಗಪತಿ ಅನ್ನೋದ್ರ ಮುಖಾಂತರವಾಗಿ ಭಕ್ತಿ ಖಾಸಗಿ ಆದದ್ದು ಅಂತ ಹೇಳಿದ್ದು ಒಂದು ವಿಶ್ವಾದರ್ಶದ ಮಾದರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ವಿಶ್ವಕ್ಕೆ ಕೊಟ್ಟ ಒಂದು ನಿಜವಾದ ಭಕ್ತಿಯ ಮಾದರಿ. ಅದು ಬಸವಣ್ಣವರು ನಮಗೆ ಕೊಟ್ಟೋಗಿದ್ದಾರೆ. ಪಂಪನಂತ ಒಬ್ಬ ಮಹಾಕವಿ 10ನೇ ಶತಮಾನದಲ್ಲೇನೆ ಮನುಷ್ಯ ಜಾತಿ ತನೊಂದೆವಲಂ ಅಂತ ಹೇಳಿದ್ದನ್ನು ನೀವೆಲ್ಲ ಕೇಳಿದ್ದೀರಿ. ಕನಕದಾಸರು ರಾಮಧಾನ್ಯ ಚರಿತೆಯನ್ನು ಬರೆಯೋದ್ರ ಮುಖಾಂತರವಾಗಿ ವರ್ಗ ಸಮಾಜದ ಸೂಕ್ಷ್ಮತೆ ಮತ್ತು ಭಕ್ತಿಯ ತಾತ್ವಿಕತೆ ಇವೆರಡನ್ನೂ ಬೆರೆಸಿದ ಒಂದು ಉತ್ತಮವಾದಂಥ ಕಾವ್ಯವನ್ನ ಕೊಟ್ಟು ರಾಗಿರಾಮನನ್ನ ಸೃಷ್ಟಿ ಮಾಡಿದ್ದಾರೆ ಕನಕದಾಸರು. ಅದನ್ನು ನಾವು ಈ ಸಂದರ್ಭದಲ್ಲಿ ಮರೆಯಬಾರದು. ಗಾಂಧೀಜಿಯವರು ಎಂಥ ಜಾತ್ಯತೀತರು ಅಂದರೆ, ಶ್ರೀರಾಮನ ಭಕ್ತರಾಗಿದ್ದಾಗಲೂ ಆಸ್ತಿಕರಾಗಿದ್ದಾಗಲೂ ತಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ಯಾವುದೇ ಹೋರಾಟದಲ್ಲಿ ಅವರ ದೇವರನ್ನ ಬಳಸಲಿಲ್ಲ, ಧರ್ಮವನ್ನ ಬಳಸಲಿಲ್ಲ. ಬಳಸಿದ್ದು ಚರಕ, ಖಾದಿ ಮತ್ತು ಉಪ್ಪು. ಖಾದಿ ಯಾವ ಜಾತಿ ಧರ್ಮವೂ ಅಲ್ಲ, ಉಪ್ಪು ಯಾವ ಜಾತಿ ಧರ್ಮವೂ ಅಲ್ಲ, ಹಾಗೇನೇ ಚರಕ ಯಾವ ಜಾತಿ ಧರ್ಮಕ್ಕೂ ಸೇರಿದ್ದಲ್ಲ. ಈ 3 ಜಾತ್ಯತೀತ ಸಂಕೇತಗಳಾಗಿದ್ದು ಅದು ನಿಜವಾದ ಆದರ್ಶದ ಮಾದರಿ. ನಮಗೆ ಸಂವಿಧಾನವನ್ನ ಕೊಟ್ಟಂತಹ ಅಂಬೇಡ್ಕರ್ ಅವರು ಸಾಮಾಜಿಕ ಪ್ರಜಾಪ್ರಭುತ್ವದ ಮಾತನಾಡಿದರು. ಸಮಾನತೆ, ಸ್ವಾತಂತ್ರ್ಯ ಮತ್ತು ಸೋದರತೆ ಇರ್ತಕ್ಕಂಥದ್ದೇ ನಿಜವಾದ ಪ್ರಜಾಪ್ರಭುತ್ವ ಅಂತ ಹೇಳಿದ ಅಂಬೇಡ್ಕರ್ ಇದಾರಲ್ಲ, ಅವರು ಹೇಳಿದ ಮಾತು ಸಹ ಇಲ್ಲಿ ಬಹಳ ಮುಖ್ಯವಾದದ್ದು. ನೆಹರು ಅವರು ಧಾರ್ಮಿಕ ವೈವಿಧ್ಯತೆಯಲ್ಲಿ ನಂಬಿಕೆಯನ್ನಿಟ್ಟಂತವರಾಗಿದ್ದರು. ಮೌಲಾನಾ ಆಜಾದ್ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಣ ಸಚಿವರಾಗಿದ್ದಂಥವರು ಅಖಂಡ ಭಾರತದ ಪರವಾಗಿದ್ದರು, ಪಾಕಿಸ್ತಾನ ನಿರ್ಮಾಣ ಮಾಡೋದಕ್ಕೆ ವಿರುದ್ಧವಾಗಿದ್ದರು. ಈ ದೇಶದಲ್ಲಿ ಹಿಂದೂಗಳಷ್ಟೇ ಮುಸ್ಲಿಮರು ಅಪ್ಪಟ ಭಾರತೀಯರು ಅಂತ ಪ್ರತಿಪಾದನೆ ಮಾಡಿದರು ಮೌಲಾನಾ ಆಜಾದ್ ಅವರು. ಶಿಶುನಾಳ್ ಶರೀಫರು ಭಾವೈಕ್ಯತೆಯ ಪ್ರತೀಕವಾಗಿದ್ದರು. ಕಬೀರ್ ದಾಸ್ ಅವರು ಒಂದು ಮಾತನ್ನ ಹೇಳಿದರು, ರಾಮ ಮತ್ತು ಅಲ್ಲ ಅಂತಕ್ಕಂಥದ್ದಿದೆಯಲ್ಲ, ಒಬ್ಬನೇ ದೇವರಿಗೆ ಇರುವ 2 ಹೆಸರುಗಳು ಅಂತ ಹೇಳಿದರು. ಅದೇ ಇಂಥದ್ದೊಂದು ದೊಡ್ಡ ಪರಂಪರೆ ಇದೆ. ಸೂಫಿ ಸಂತರು ಜಲಾಲುದ್ದೀನ್ ರೂಮ್ ಹೇಳ್ತಾರೆ, ನಾನು ಜೆರುಸಲಂಗೆ ಹೋದೆ, ದೇವರನ್ನು ಹುಡುಕೊಂಡು ಅಲ್ಲಿ ಕಾಣಲಿಲ್ಲ. ಕಾಶಿಗೆ ಹೋದೆ, ಅಲ್ಲಿ ದೇವರು ಕಾಣಲಿಲ್ಲ. ಹೀಗೆ ಬೇರೆ ಬೇರೆ ಕಡೆ ಮೆಕ್ಕಾಗೆ ಹೋದೆ, ಅಲ್ಲಿ ದೇವರು ಕಾಣಲಿಲ್ಲ. ಕಡೆಗೆ ನನ್ನ ಎದೆಯ ಒಳಗಡೆ ನೋಡ್ಕೊಂಡೆ, ಆ ಹೃದಯದಲ್ಲಿ ದೇವರಿದ್ದ ಅಂತ ಹೇಳ್ತಾರೆ ಜಲಾಲುದ್ದೀನ್ ರೂಮ್. ಈ ದೊಡ್ಡ ಪರಂಪರೆ ಇರುವ ಈ ದೇಶ ಇದೆಯಲ್ಲ, ಇದು ನಿಜವಾದ ಅರ್ಥದಲ್ಲಿ ಇದು ಧರ್ಮ, ಇದು ಧಾರ್ಮಿಕತೆ, ಇದು ಭಕ್ತಿ. ಇದು ಇಂಥದೊಂದು ಗಟ್ಟಿ ನೆಲದಲ್ಲಿ ನಾವು ನಿಂತಿದ್ದೇವೆ ಅನ್ನೋದನ್ನು ಮರಿಬಾರದು. ನಮ್ಮ ಕನ್ನಡದ ಕವಿಗಳಿಗೆ ಬಂದರೆ ಕುವೆಂಪು ಅವರ ವಿಶ್ವಮಾನವತ್ವ, ರಾವಣನಲ್ಲಿ ರಾಮತ್ವವನ್ನು ನೋಡುವ ಒಂದು ದೊಡ್ಡ ದೃಷ್ಟಿಕೋನ ಇದೆಯಲ್ಲ, ಅದನ್ನು ಕೊಟ್ಟವರು ಕುವೆಂಪು ಆಗಿದ್ದರು. ಬೇಂದ್ರೆಯಂತಹ ಒಬ್ಬ ಕವಿ ಒಂದುಗೂಡಿಸುವುದು ಧರ್ಮ, ಒಡೆಯುವುದು ಅಧರ್ಮ ಅಂತ ಹೇಳಿದರು. ಆದರೆ ಇಷ್ಟನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇದು ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ. ಇದು ಸುಳ್ಳಿಗೆ ಸಾಕ್ಷಿ ಕೇಳೋದಿಲ್ಲ. ದೊಡ್ಡ ಪರಂಪರೆ ತರ ಇದೆಯಲ್ಲಪ್ಪ, ಎಲ್ಲಿದೆ ಅಂತಂದ್ರೆ ನೋಡಿ, ಇಲ್ಲಿ ದೊಡ್ಡ ಪರಂಪರೆ ಇರೋದು ನಾವು ನೋಡ್ತೇವೆ. ಸಂವಿಧಾನ ಸಭೆಯಲ್ಲಿ ಚರ್ಚೆ ಮಾಡುವಾಗ ನಮ್ಮ ದೇಶದ ನೇತಾರರು ಎಂಥದೊಂದು ಸೌಹಾರ್ದವನ್ನು ಮೆರೆದರು ಅಂದ್ರೆ, ಹಿಂದೂ ಧರ್ಮವನ್ನು ನಂಬಿರುವ ರಾಧಾಕೃಷ್ಣನ್ ಅವರು ಒಂದು ಕಡೆ, ಹಿಂದೂ ಧರ್ಮವನ್ನು ನಂಬದೇ ಇರತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಇನ್ನೊಂದು ಕಡೆ, ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ನಡೆಯುವಾಗ ಈ ದೇಶದಲ್ಲಿ ಎಲ್ಲ ಧರ್ಮಗಳು ಸಮಾನ, ಈ ದೇಶ ಒಂದೇ ಧರ್ಮದ ದೇಶ ಆಗಬಾರದು ಅಂತ ಇಬ್ರು ವಾದ ಮಾಡ್ತಾರೆ, ಇಬ್ರು ವಿಚಾರ ಮಂಡಿಸ್ತಾರೆ. ಇದೇ ಭಾರತ.
ಇದೇ ನಿಜವಾದ ಅರ್ಥದ ಸೌಹಾರ್ದ. ಹಾಗಾಗಿ ಇಂಥದ್ದೊಂದು ದೊಡ್ಡ ಸೌಹಾರ್ದ ಪರಂಪರೆಯನ್ನ ಇಟ್ಕೊಂಡಿರ್ತಕ್ಕಂಥ ಜಾತ್ಯತೀತ ದೇಶ, ಕೆಲವರಿಗೆ ಜಾತ್ಯತೀತ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಇರೋದಾದ್ರೆ ನಾನು ದ್ವೇಷಾತೀತ ಅಂತ ಹೇಳಿ ಎಂತಿದ್ದೀನಿ. ಯಾಕೆಂದ್ರೆ ದ್ವೇಷವನ್ನು ಬಿತ್ತುತ್ತಾ ಇರ್ತಕ್ಕಂಥ ಈ ಕಾಲದ ಒಳಗಡೆ ಯಾವುದೇ ಧರ್ಮದವರು ದ್ವೇಷ ಬಿತ್ತಿದ್ರು ನಾವು ಅದನ್ನು ವಿರೋಧಿಸಬೇಕು. ಅವರು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಿಖ್ ಇರ್ಬೋದು, ಯಾರೇ ಇರ್ಬೋದು. ಇಲ್ಲಿ ಜನ ನಿಮ್ಮನ್ನು ನಂಬೋದಿಲ್ಲ. ನಾವು ಕೋಮುವಾದವನ್ನ, ಮೂಲಭೂತವಾದವನ್ನ ವಿರೋಧಿಸುವಾಗಲೂ ಏಕಮುಖಿಯಾಗಿರಬಾರದು. ಬಹುತ್ವದ ಭಾರತದಲ್ಲಿ ಬಹುತ್ವದ ಯಾವುದೇ ನೆಲೆಯಲ್ಲಿರ್ತಕ್ಕಂಥ ಮೂಲಭೂತವಾದವನ್ನ, ಯಾವುದೇ ನೆಲೆಯಿರ್ತಕ್ಕಂಥ ಶ್ರೇಷ್ಠ ಕನಿಷ್ಠಗಳ ಜಾತಿವಾದವನ್ನ ನಾವು ಒಟ್ಟಾಗಿ ವಿರೋಧಿಸಬೇಕಾಗಿರುತ್ತೆ. ಇದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಕಡೆಗೆ ಹೇಳೋದಿಷ್ಟೇ, ನಾವು ಪ್ರಶ್ನೆ ಕೇಳ್ಕೊಳ್ಬೇಕಾಗಿದೆ. ಬೇರೆ ಬೇರೆ ಧರ್ಮಗಳಿಗೆ ಸಂಬಂಧಪಟ್ಟಂಥವರು ನಾವು ಒಂದಾಗ ಪ್ರಶ್ನೆ ಕೇಳ್ಕೊಳ್ಬೇಕಾಗಿದೆ. ನಾವು ಏನಂದ್ರೆ, ನಿಮಗೆ ಗಾಂಧಿ ವಿವೇಕಾನಂದರ ಮಾತನ್ನು ಹೇಳದೇ ಇದ್ರೆ ಅದು ಪೂರ್ಣ ಆಗೋದಿಲ್ಲ. ಏಕೆಂದ್ರೆ ವಿವೇಕಾನಂದರು ಹಿಂದೂ ಧರ್ಮದಲ್ಲಿ ಅಚಲವಾದ ಬದ್ಧತೆಯನ್ನು ಇಟ್ಕೊಂಡಿದ್ದಂಥವರು. ಆದ್ರೆ ಅದೇ ವಿವೇಕಾನಂದರು ಭಾರತದ ಒಳಗಡೆ ಅಥವಾ ನಮ್ಮ ಮಾತೃಭೂಮಿಯಲ್ಲಿ ಹಿಂದೂ ಮತ್ತು ಮುಸಲ್ಮಾನ ಧರ್ಮಗಳು ಸಮ್ಮಿಲನ ಹೊಂದಬೇಕು ಅಂತ ಪ್ರತಿಪಾದಿಸಿದರು. ಬಹಳ ದೊಡ್ಡ ಸಂದೇಶವನ್ನು ಕೊಟ್ಟಂತವರು ವಿವೇಕಾನಂದರು. ದೀನ ದಲಿತರಲ್ಲಿ ದೇವರನ್ನ ನೋಡಿ ಅಂತ ಹೇಳಿದವರು ವಿವೇಕಾನಂದರು. ಹಾಗಾಗಿ ನಾವಿವತ್ತು ಪ್ರಶ್ನೆ ಕೇಳ್ಕೊಳ್ಬೇಕು, ನಮಗೆ ಗಾಂಧಿ ವಿವೇಕಾನಂದರ ಹಿಂದೂ ಧರ್ಮ ಬೇಕೋ, ಗೋಡ್ಸೆ ಹಿಂದೂ ಧರ್ಮ ಬೇಕೋ? ನಮಗೆ ಬಿನ್ ಲಾಡೆನ್ನ ಇಸ್ಲಾಂ ಧರ್ಮ ಬೇಕೋ, ಪೈಗಂಬರ್ ಇಸ್ಲಾಂ ಧರ್ಮ ಬೇಕೋ? ನಮಗೆ ಬೆನ್ನಿ ಹಿನ್ನವರ ಕ್ರೈಸ್ತ ಧರ್ಮ ಬೇಕೋ, ಅಥವಾ ಯೇಸು ಕ್ರಿಸ್ತನ ಕ್ರೈಸ್ತ ಧರ್ಮ ಬೇಕೋ? ಬಸವಣ್ಣನವರ ಭಕ್ತಿ ಜ್ಞಾನ ಇದೆಯಲ್ಲ ಅದು ಬೇಕೋ? ಬಹಿರಾಡಂಬರದ ಬಡಾಯಿ ಇದೆಯಲ್ಲ ಅದು ಬೇಕೋ? ಇಂಥ ಪ್ರಶ್ನೆಗಳನ್ನ ಕೇಳ್ಕೋಬೇಕಾಗಿದೆ, ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗಿದೆ. ಉತ್ತರ ಸ್ಪಷ್ಟವಾಗಿದೆ. ನಮಗೆ ಬೇಕಾಗಿರೋದು ಗಾಂಧಿ ವಿವೇಕಾನಂದರ ಹಿಂದೂ ಧರ್ಮ, ಪೈಗಂಬರ್ನ ಇಸ್ಲಾಂ ಧರ್ಮ, ಯೇಸು ಕ್ರಿಸ್ತರ ಕ್ರೈಸ್ತ ಧರ್ಮ, ಬಸವಣ್ಣನವರ ಭಕ್ತಿ ಧರ್ಮ, ಬುದ್ಧ ಹೇಳಿದಂತಹ ಮೌನ ಇದೆಯಲ್ಲ ಅದಕ್ಕಿರುವ ಅಸಂಖ್ಯಾತವಾದಂತಹ ಮಾತುಗಳು, ಇವು ನಮ್ಮ ಆದರ್ಶ. ಈ ಎಲ್ಲ ಆದರ್ಶವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ನಾವು ಹಿಂದೂ, ಕ್ರೈಸ್ತ, ಮುಸ್ಲಿಂ ಇತ್ಯಾದಿ ಎಲ್ಲ ಪರ ವಿರೋಧಗಳನ್ನು ಮೀರಿ ಇವತ್ತಿನ ಸಂದರ್ಭ ಇದೆಯಲ್ಲ ಅದರ ಆದ್ಯತೆ ಸೌಹಾರ್ದ. ವೈರುಧ್ಯಗಳನ್ನು ಒಂದುಗೂಡಿಸ್ತಕ್ಕಂಥ ಒಂದು ಯಾವುದು ಸೌಹಾರ್ದ ಇದೆ, ಮಾನವೀಯ ಸಂಬಂಧ ಇದೆ ಅಂತ ಮಾನವೀಯ ಮೌಲ್ಯವನ್ನು ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ಸೌಹಾರ್ದ ಸಂಸ್ಕೃತಿಯನ್ನು ನಾವು ಬೆಳೆಸ್ತಾ ಹೋಗೋಣ. ದ್ವೇಷಾತೀತ ಭಾರತವನ್ನು ಕಟ್ಟೋಣ. ನಮ್ಮ ಮುಂದಿನ ಘೋಷವಾಕ್ಯ ದ್ವೇಷ ಬಿಟ್ಟು ದೇಶ ಕಟ್ಟು ಅನ್ನೋದಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲ ನಮಸ್ಕಾರ.